ಹಾಯ್ ಫ್ರೆಂಡ್ಸ್, ಇದು ಫ್ರೈಡೆ ಮಿನಿ ವ್ಲಾಗ್ ಆಗಿರುತ್ತೆ. ಫ್ರೈಡೆ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬೆಳಿಗ್ಗೆ ಎದ್ದು ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ವಿ. ನಾವು ಎಣ್ಣೆ ಹಚ್ಬೇಕಾದ್ರೆ ನಾನು ಬೇರೆ ಯಾವ್ದು ಎಣ್ಣೆ ಯೂಸ್ ಮಾಡಲ್ಲ. ಹಣ್ಣೆಣ್ಣೆ ಬರುತ್ತಲ್ಲ, ಅದಕ್ಕೆ ಬೆಸ್ಟ್ ಮಿಲ್ಕ್ ಅನ್ನ ಸೇರಿಸಿ ಚೆನ್ನಾಗಿ ಮಸಾಜ್ ಮಾಡಿ ಈ ತರ ಬೆಣ್ಣೆ ತರ ಬರುತ್ತೆ. ಇದನ್ನ ಪಾಪುಗೆ ನಾವು ಅಪ್ಲೈ ಮಾಡೋದು. ಇದು ಹಾಕೋದ್ರಿಂದ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ ಮತ್ತೆ ಗ್ಲೋ ಆಗುತ್ತೆ. ಬೇಕಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತೆ ಮನೇಲಿ ಹಾಲಿನ ಪುಡಿ ಇತ್ತು. ಏನಾದ್ರು ಸ್ವೀಟ್ ಮಾಡೋಣ ಅಂತ ಹೇಳಿ ನಾನು ರಸಗುಲ್ಲ ಮಾಡ್ತಾ ಇದ್ದೀನಿ. ಏನಿಲ್ಲ, ಫಸ್ಟ್ ಬಿಸಿನೀರು ಕಾಯಿಸಿ ಅದಕ್ಕೆ ಹಾಲಿನ ಪುಡಿನ ಹಾಕಾದ್ಮೇಲೆ ಅದನ್ನ ಹಾಲಿನ ಹದಕ್ಕೆ ಮಾಡಿ ಅದಕ್ಕೆ ಒಂದು ಅರ್ಧ ನಿಂಬೆ ಹುಳಿನ ಹಿಂಡಿ ಆದ್ಮೇಲೆ ಅದು ಹಾಲು ಹೊಡೆಯುತ್ತೆ. ಹೊಡೆದಾದ್ಮೇಲೆ ಒಂದು ಬಟ್ಟೆಗೆ ಶೋಧಿಸಿಟ್ಕೊಂಡು ಅದನ್ನ ಒಂದು ಬಟ್ಟೆಯಲ್ಲಿ ಟೈಟ್ ಆಗಿ ಕಟ್ಟಿ ಅದಕ್ಕೆ ಅದ್ರ ಮೇಲೆ ಒಂದು ಭಾರವಾಗಿ ಇಡೋದ್ರಿಂದ ಅದು ನೀರಾಂಶ ಎಲ್ಲ ಹೋಗಿ ಗಟ್ಟಿಗೆ ಉಳಿದಿರುತ್ತೆ. ಅದನ್ನ ಚೆನ್ನಾಗಿ ಹಿಟ್ಟಿನ ಅದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡು ಹಿಟ್ಟು ತರ ಮಾಡ್ಕೊಂಡು ಅದನ್ನ ಉಂಡೆ ಕಟ್ಟಿ ಒಂದ್ ಕಡೆ ಇಟ್ಕೊಳ್ಳೋದು. ನಂತರ ಇನ್ನೊಂದು ಪಾತ್ರೆಗೆ ನಾನು ನಮ್ಮನೆ ಸ್ವಲ್ಪ ಸ್ವೀಟ್ ಕಡಿಮೆ ಕೊಟ್ಟಿರೋದ್ರಿಂದ 2 ಕಪ್ ಅಷ್ಟು ನೀರ್ ಹಾಕಿ ಮತ್ತೆ ಅರ್ಧ ಕಪ್ ಅಷ್ಟೇ ಸಕ್ಕರೆನ ಹಾಕಿದ್ದೆ. ಮತ್ತೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಸೇರಿಸಿದ್ದೆ ಅಷ್ಟೇ, ಇನ್ನೇನ್ ಮಾಡಿರ್ಲಿಲ್ಲ. ಆಮೇಲೆ ಅದು ಪಾಕ ರೆಡಿ ಆದ್ಮೇಲೆ ಉಂಡೆನ ಪಾಕದಲ್ಲಿ ಬಿಡೋದು ಅಷ್ಟೇ, ರಸಗುಲ್ಲ ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ನಾನು ನಮ್ಮ ಅತ್ತೆ ಮತ್ತೆ ನನ್ನ ಹಸ್ಬೆಂಡ್ ಪಾಪು 4 ಜನನು ದೇವಸ್ಥಾನಕ್ಕೆ ಹೋಗಿದ್ವಿ. ಫುಲ್ ಡೀಟೇಲ್ಸ್ ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಫ್ರೀ ಇದ್ರೆ ಚೆಕ್ ಮಾಡಿ. ಮತ್ತೆ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.